ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಒಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ಅಪ್ಡೇಟ್ ಇದೆ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತವ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ದೇಶದಾದ್ಯಂತ ಆಕ್ರಮಣಕಾರಿ ಶ್ವಾನ ತಳಿಯ ಪ್ರಕರಣಗಳು ಹೆಚ್ಚುತ್ತಿವೆ. ಈ ಪ್ರಕರಣಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 23 ಶ್ವಾನ ತಳಿಯ ನಿಷೇಧಿಸಿದೆ. ಜೊತೆಗೆ ಈ ಶ್ವಾನಗಳನ್ನು ಆಮದು, ಮಾರಾಟ ಜೊತೆಗೆ ಸಂತಾನೋತ್ಪತ್ತಿ ಅಂದ್ರೆ ಬ್ರೀಡಿಂಗ್ ಮೇಲೂ ನಿಷೇಧವನ್ನು ಹೇರಿದೆ. ಅಂದ್ರೆ ಫ್ರೆಂಡ್ಸ್, ಪಿಟ್ಬುಲ್, ರಾಟ್ವಿಲರ್ ನಂತಹ ನಾಯಿಗಳು ಮನುಷ್ಯರು ಹಾಗೆ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡಿ ಕಚ್ಚುವುದು ಹಾಗೆ ಸಾಯಿಸುವುದನ್ನು ಮಾಡ್ತಾ ಇದ್ವು. ಇದು ಕಳೆದ ವರ್ಷ ಭಾರಿ ಚರ್ಚೆಯಾಗಿತ್ತು. ಕಳೆದ ವರ್ಷನೇ ಬ್ಯಾನ್ ಆಗಬೇಕು ಅಂತ ಇತ್ತು, ಆದರೆ ಆಗಿರಲಿಲ್ಲ. ಬಟ್ ಈಗ ದೆಹಲಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಸುಮಾರು 23 ಜಾತಿಯ ನಾಯಿಗಳನ್ನು ಬ್ಯಾನ್ ಮಾಡಲಾಗಿದೆ. ಜೊತೆಗೆ ಇವುಗಳನ್ನು ಇಂಪೋರ್ಟ್ ಮಾಡೋದು, ಬ್ರೀಡಿಂಗ್ ಮಾಡೋದು ಹಾಗೆ ಮರಿಗಳನ್ನು ಸೇಲ್ ಮಾಡೋ ಹಾಗೆ ಇಲ್ಲ. 23 ಜಾತಿಯ ನಾಯಿಗಳು ಹಾಗೆ ಇವುಗಳ ಮಿಶ್ರ ತಳಿಗಳನ್ನು ಸಹ ಸಾಕುವಂತಿಲ್ಲ. ಈ 23 ಜಾತಿಯ ನಾಯಿಗಳ ಎಷ್ಟೋ ಹೆಸರು ನಮಗೆ ಗೊತ್ತೇ ಇಲ್ಲ. ಇನ್ನು ಕೆಲವು ನಾಯಿಗಳ ಹೆಸರನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ, ಆ ರೀತಿ ಇವೆ ಹೆಸರುಗಳು. ಯಾವ ನಾಯಿಗಳು ಬ್ಯಾನ್ ಆಗಿವೆ ಇವುಗಳ ಹೆಸರಿನ ಲೀಸ್ಟ್ನ ಹಾಕಿರ್ತೀನಿ, ನೀವು ನೋಡಬಹುದು. ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಶ್ವಾನಗಳಂದ್ರೆ ಪಿಟ್ಬುಲ್, ರಾಟ್ವಿಲರ್, ಕಂಗಲ್, ಫಿಲಾ ಬ್ರೆಜಿಲಿರೋ, ಅಮೇರಿಕನ್ ಬುಲ್ಡಾಗ್, ಡಾಗೋ ಅರ್ಜೆಂಟಿನೋ ಹಾಗೆ ಕೆನೆಕೋರ್ಸೋ. ಇವು ಹೆಚ್ಚಾಗಿ ಜನಗಳು ಸಾಕ್ತಾರೆ. ಯಾವುದೋ ಒಂದು ನಾಯಿ ಮಾಡಿರೋ ತಪ್ಪಿಗೆ ಎಲ್ಲ ನಾಯಿಗೆ ಶಿಕ್ಷೆ ಕೊಡೋದು ತಪ್ಪು. ಬ್ಯಾಡ್ ಡಾಗ್ಸ್ ಅಂತ ಯಾವುದೂ ಇಲ್ಲ, ಬ್ಯಾಡ್ ಓನರ್ಗಳಷ್ಟೇ ಇರುವಂಥದ್ದು. ನಾಯಿಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದಲ್ಲೇ ತಗೊಬಂದು ಯಾವುದಾದ್ರು ನಾಯಿಗಳನ್ನ ಹೇಗೋ ಸಾಕಿದ್ರೆ ಇದೇ ರೀತಿ ಆಗುವಂಥದ್ದು. ಅವುಗಳಿಗೆ ಸರಿಯಾದ ಎಕ್ಸಸೈಸ್, ವರ್ಕೌಟ್ ಹಾಗೆ ಅವುಗಳಿಗೆ ತರಬೇತಿ, ಫುಡ್ ಎಲ್ಲನೂ ಕೂಡ ನೀಟಾಗಿ ಒದಗಿಸಿದ್ರೆ ಎಲ್ಲ ಡಾಗ್ಗಳು ಕೂಡ ಶಾಂತವಾಗಿ ಇರ್ತವೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಷಯದ ಬಗ್ಗೆ ಹೆಚ್ಚಾಗಿ ಯಾವುದೇ ಮಾಹಿತಿ ತಿಳಿದ್ರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ಲಿಸ್ಟ್ನಲ್ಲಿ ಇರುವಂತಹ ಯಾವ್ದಾದ್ರು ಜಾತಿಯ ನಾಯಿನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರು ಸಾಕಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇವರಿಗೆ ಮಾಹಿತಿನ ತಿಳಿಸಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.